ಎಲ್ಲಾ ಗೃಹಲಕ್ಷ್ಮಿಯರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ. 4,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರ ಮನೆಗೆ ಭೇಟಿ ಕೊಟ್ಟು ಸರ್ವೆ ಕೂಡ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇದಕ್ಕೋಸ್ಕರ 5-6 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡೋದು ಕಡ್ಡಾಯ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಏನು ಹೊಸ ನಿಯಮ, ಇಂಥವರಿಗೆ ಮಾತ್ರ ಇನ್ ಮುಂದೆ ಹಣ ಬರುತ್ತೆ ನೋಡಿ. ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ ಒಂದು ಹೊಸ ರೂಲ್ಸ್, ಆದ್ರೆ ಒಂದು ಹೊಸ ಗುಡ್ ನ್ಯೂಸ್ ಕೂಡ ರಾಜ್ಯ ಸರ್ಕಾರದಿಂದ ಬಂದಿದೆ. ಸೊ ವೀಕ್ಷಕರೇ, ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಇನ್ ಮುಂದೆ ಗ್ಯಾರಂಟಿ ಸ್ಕೀಮ್ ಗಳ ಲಾಭ ನಿಮಗೆ ಸಿಗಬೇಕು ಅಂದ್ರೆ ಈ ಕಾರ್ಡ್ ಕೂಡ ಕಡ್ಡಾಯ. ಇದು ನಾವ್ ಹೇಳ್ತಾ ಇಲ್ಲ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರಿಂದ ಬಂದಿರೋ ಮಾಹಿತಿ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಕಡೆಗೆ ಗುಡ್ ನ್ಯೂಸ್, ಇಂಥವರ ಕಾರ್ಡು ಬಂದ್ ಆಗುತ್ತಾ ಎಂಬುವ ಪ್ರಶ್ನೆ. ಹೌದು, 14 ಲಕ್ಷ ಅನರ್ಹ BPL ಕಾರ್ಡ್ಗಳು APL ಕಾರ್ಡ್ಗೆ ಒಂದು ವರ್ಗಾವಣೆ ಶುರುವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೇ, ನೀವು ಕೂಡ BPL ಕಾರ್ಡು, ರೇಷನ್ ಕಾರ್ಡ್ ಹೊಂದಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರಿಗೆಲ್ಲ ಕಾರ್ಡ್ ಸಿಗುತ್ತೆ, ಯಾರಿಗೆ ಕಾರ್ಡ್ ಸಿಗಲ್ಲ, ಯಾವೆಲ್ಲ ನಿಯಮಗಳಿದ್ದಾವೆ ಅದನ್ನು ಕೂಡ ನೋಡೋಣ. ಇನ್ನು ಶಕ್ತಿ ಸ್ಮಾರ್ಟ್ ಕಾರ್ಡ್ ಇನ್ನು 1 ವಾರದ ಒಳಗೆ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಎಲ್ಲಾ ಮಹಿಳೆಯರು, ಶಕ್ತಿ ಫಲಾನುಭವಿಗಳು ಈ ದಾಖಲೆಗಳು ಕಡ್ಡಾಯವಾಗಿ ಕೊಟ್ಟು ಸ್ಮಾರ್ಟ್ ಕಾರ್ಡ್ ಪಡ್ಕೋಬೇಕು. ಸ್ಮಾರ್ಟ್ ಕಾರ್ಡ್ ಹೇಗೆ ಪಡ್ಕೋಬೇಕು, ಯಾವೆಲ್ಲ ದಾಖಲೆಗಳು ಇರಬೇಕು, ಕಡ್ಡಾಯವಾಗಿ ಯಾರಿಗೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಕಡ್ಡಾಯ ದಾಖಲೆಗಳ ಬಗ್ಗೆ ಅಪ್ಡೇಟ್ ಆಗಿರ್ಬೋದು, ಅದನ್ನು ಕೂಡ ನೋಡೋಣ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ಆದ್ರೆ ಇಂತ ಇಳಿಕೆ ಆದ್ರೆ ಜನರಿಗೆ ಖರೀದಿ ಮಾಡಬೇಕಾ ಬೇಡವಾ? ಎದಕ್ಕಂದ್ರೆ ಕೇಂದ್ರ ಮೋದಿ ಸರ್ಕಾರ ಒಂದು ಹೇಳಿಕೆ ಕೊಟ್ಟಿದೆ, ಬಂಗಾರ 1 ವರ್ಷಗಳ ಕಾಲ ತಗೋಬೇಡಿ ಅಂತ. 1 ವರ್ಷ ಆದ್ಮೇಲೆ ಏನಾಗಬಹುದು, ಬಂಗಾರ ಇಳಿಕೆ ಆಗುತ್ತಾ, ಏರಿಕೆ ಆಗುತ್ತಾ? ನಿಮ್ಮ ಪ್ರಶ್ನೆಗೆ ಉತ್ತರ ವಿಡಿಯೋದಲ್ಲಿ ಸಿಗುತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಗೃಹಲಕ್ಷ್ಮಿಯರಿಗೆ, ರೇಷನ್ ಕಾರ್ಡ್ ಇದ್ದವರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಗ್ಯಾರಂಟಿ ಫಲಾನುಭವಿಗಳು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೂ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ, ವಿಡಿಯೋಗೆ ಸಪೋರ್ಟ್ ಮಾಡಿ, ಹಾಗೂ ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮೂಲಕ ಉತ್ತರ ಕೊಡಿ. ನೋಡಿ, ಸರ್ಕಾರದಿಂದಲೇ ಮನೆ ಭೇಟಿ ಶುರುವಾಗ್ತಾ ಇದೆ. ಅಂದ್ರೆ ಮನೆಗಳ ಭೇಟಿ ಕೊಟ್ಟು ಸರ್ವೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನಮಗೆ ನೀವು ಕಮೆಂಟ್ ಮೂಲಕ ತಿಳಿಸಬಹುದು. ಹೌದು, ಈಗಾಗಲೇ ಗೃಹಲಕ್ಷ್ಮಿ ಸೇರಿದಂತೆ ಗ್ಯಾರಂಟಿ ಯೋಜನೆಗಳ ಒಂದು ಪರಿಷ್ಕರಣೆ ಶುರುವಾಗಿದೆ. ಪರಿಷ್ಕರಣೆ ಆದ ನಂತರವೇ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಆದ್ರೆ ಹಣ ಬಿಡುಗಡೆ ಆಗುತ್ತೆ, ಯಾವುದೇ ಕಾರಣಕ್ಕೂ ಹಣ ಬರೋದು ನಿಲ್ಲಲ್ಲ. ಅಂದ್ರೆ ಗ್ಯಾರಂಟಿ ಯೋಜನೆಗಳು ನಿಲ್ಸಲ್ಲ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಘೋಷಣೆ ಮಾಡಿರುವಂತದ್ದು. ನೋಡಿ, ಅನರ್ಹ ಫಲಾನುಭವಿಗಳನ್ನ ಗುರುತಿಸಬೇಕು, ಯೋಜನೆಗಳ ದುರುಪಯೋಗಕ್ಕೆ ಕಡಿವಾಣ ಹಾಕಬೇಕು ಅಂತ ಅಧಿಕಾರಿಗಳ ಮೂಲಕ ಗ್ಯಾರಂಟಿ ಯೋಜನೆ ಪ್ರಾಧಿಕಾರ ಸಿಬ್ಬಂದಿಗಳನ್ನ ಬಳಸಿ ಅಥವಾ ಅಂಗನವಾಡಿ ಕಾರ್ಯಕರ್ತೆಯರನ್ನ ಬಳಸಿ ಮನೆಗೆ ತೆರಳಿ KYC ಹಾಗೂ ಸರ್ವೆ ಮಾಡಲು ಸರ್ಕಾರ ಈಗ ತೀರ್ಮಾನಿಸಿದೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಇದರ ಅರ್ಥ ಏನಪ್ಪಾ ಅಂದ್ರೆ, ನೀವು ಹೊಸದಾಗಿ ಅರ್ಜಿ ಹಾಕೋದ್ರ ಬದಲಾಗಿ ಸರ್ಕಾರವೇ ಮನೆ ಭೇಟಿ ಕೊಟ್ಟು ಮರು ಪರಿಶೀಲನೆ ಎಂಬ ಹೆಸರಿನಲ್ಲಿ ಪ್ರಕ್ರಿಯೆ ನಡೆಸಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಮುಂದಿನ ಬರೋ ದಿನ ಮರು ಅರ್ಜಿ ಹಾಕ್ಬೇಕಾ ಅಂದ್ರೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಯೋಜನೆಗೆ ಮತ್ತೊಮ್ಮೆ ಅರ್ಜಿ ಹಾಕ್ಬೇಕಾ, ಅಥವಾ ಸರ್ಕಾರದ ಮಟ್ಟದಲ್ಲಿಯೇ ಮರು ಪರಿಶೀಲನೆ ಮನೆ ಭೇಟಿ ಕೊಟ್ಟು ನಡೆಯುತ್ತಾ? ನೋಡಿ, ಸದ್ಯಕ್ಕೆ ಅಧಿಕೃತವಾಗಿ ಬಂದಿರೋ ಅಪ್ಡೇಟ್ ಪ್ರಕಾರ ಹೇಳೋದಾದ್ರೆ ಮನೆಗೆ ಅಧಿಕಾರಿಗಳು ಅಂದ್ರೆ ಇಲ್ಲಿ ಸರ್ವೆ ಆಫೀಸರ್ಸ್ ಬರ್ತಾರೆ, ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಇಲ್ಲಿ ಮೊದಲು ನಿಮ್ಮ ಮನೆಗೆ ಬಂದ ತಕ್ಷಣ ಅವರು ನಿಮಗೆ ಕೇಳೋದೇನಪ್ಪಾ ಅಂದ್ರೆ, ಒಂದು ಮೊಬೈಲ್ ಅಪ್ಲಿಕೇಶನ್ ಬಿಡುಗಡೆ ಆಗಿದೆ. ಸೊ ಅದನ್ನ ಮೊಬೈಲ್ ಅಪ್ಲಿಕೇಶನ್ ನಲ್ಲಿ ಎಲ್ಲ ಪ್ರಶ್ನೆಗಳು ಇರ್ತವೆ. ಅದರಲ್ಲಿ ನೀವು ನಿಮ್ಮ ಆಧಾರ್ ಜೊತೆಗೆ ಮತದಾರರ ಗುರುತಿನ ಚೀಟಿ ಸಂಖ್ಯೆ ಮತ್ತು ಪಡಿತರ ಚೀಟಿ ವಿವರಗಳನ್ನ ಕೊಡಬೇಕಾಗುತ್ತೆ. ಅಂದ್ರೆ ಒಂದು ಅಪ್ಲಿಕೇಶನ್ ರೆಡಿ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆ ಮರು ಪರಿಶೀಲನೆ ಮಾಡೋದಕ್ಕೆ. ಅಂದ್ರೆ ಅರ್ಹ ಫಲಾನುಭವಿಗಳ ಅನರ್ಹರ ಇದನ್ನ ಪತ್ತೆ ಹಚ್ಚಬೇಕು ಅಂದ್ರೆ ಆ ಒಂದು ಅಪ್ಲಿಕೇಶನ್ ಡಿಜಿಟಲೈಸ್ ಮಾಡ್ತಾ ಇದ್ದಾರೆ, ಮತ್ತೆ ಎಲ್ಲವೂ ಕೂಡ ಡಿಜಿಟಲೀಕರಣ ಮಾಡ್ತಾ ಇರುವಂತದ್ದು. ಸೊ ವೀಕ್ಷಕರೇ, ಆಧಾರ್ ಕಾರ್ಡ್ ಜೊತೆಗೆ ಮತದಾರರ ಗುರುತಿನ ಚೀಟಿ ಕೂಡ ಕಡ್ಡಾಯ ಮತ್ತು ಪಡಿತರ ಚೀಟಿ ಕೂಡ ಕಡ್ಡಾಯ ಮಾಡಲಾಗ್ತಾ ಇದೆ. ಪ್ರತಿಯೊಬ್ಬ ಫಲಾನುಭವಿಯ ಮನೆಗೆ ತೆರಳಿ ದಾಖಲೆ ಪರಿಶೀಲನೆ, ಸ್ಥಳ ಪರಿಶೀಲನೆ ಮತ್ತು KYC ನಡೆಸಿ ವರದಿಯನ್ನ ಸಿದ್ಧಪಡಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಯಾರಿಗೆಲ್ಲ ತೊಂದರೆ ಆಗಬಹುದು ಅಂದ್ರೆ ಗ್ಯಾರಂಟಿ ಸ್ಕೀಮ್ ಇಂದ ಯಾರೆಲ್ಲ ಹೊರಗೆ ಹೋಗಬಹುದು ನೋಡಿ. ಮೊದಲಿಗೆ ಶ್ರೀಮಂತರು ಸ್ವಯಂ ಪ್ರೇರಿತವಾಗ್ಲೂ ಕೂಡ ಹೊರಗೆ ಹೋಗಬಹುದು. ಸರ್ಕಾರನು ಕೂಡ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ದವರು, ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ದವರು, ವ್ಯಾಪಾರಿಗಳು ಆದ GST ಪಾವತಿದಾರರು, ಅಧಿಕಾರಿಗಳು, ಆರ್ಥಿಕ ಸಬಲರು, ಹೊರ ರಾಜ್ಯದವರು ಸೇರಿದಂತೆ ಅನರ್ಹರು ಯೋಜನೆಗಳ ಲಾಭ ಪಡೆಯುತ್ತಿರುವ ಆರೋಪಗಳ ಹಿನ್ನೆಲೆ ಈ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ. ಇನ್ನು ಯಾರಾದ್ರೂ ಮೃತ ಫಲಾನುಭವಿಗಳ ಖಾತೆಗೆ ಹಣ ಹೋಗ್ತಾ ಇದ್ರೆ, ಒಂದೇ ಖಾತೆಗೆ ಹಲವು ಫಲಾನುಭವಿಗಳ ಹಣ ಹೋಗ್ತಾ ಇದ್ರೆ, ಒಬ್ಬರೇ ಹಲವು ಖಾತೆಗಳನ್ನ ನೋಂದಾಯಿಸಿರೋದು ಆಡಿಟರ್ ಜನರಲ್ ವರದಿಯಲ್ಲಿ ಉಲ್ಲೇಖವಾಗಿರೋದು ಸರ್ಕಾರ ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗ ಮುಂದಾಗಿದೆ. ವೀಕ್ಷಕರೇ, ಅನರ್ಹರನ್ನ ಮಾತ್ರ ಗುರುತಿಸಬೇಕು, ಅರ್ಹರಿಗೆ ಏನೂ ಕೂಡ ತೊಂದರೆ ಆಗಬಾರದು ಅಂತ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಅರ್ಹರಿಗೆ ತೊಂದರೆ ಆಗದಂತೆ ಅನರ್ಹರನ್ನ ಪರಿಷ್ಕರಣೆ ಮಾಡಬೇಕು, ಅನರ್ಹರನ್ನ ಯೋಜನೆಯಿಂದ ತೆಗಿಬೇಕು ಅಂತ ಈಗಾಗಲೇ ಒಂದು ಹೇಳಿಕೆ ಕೊಟ್ಟಿರುವಂತದ್ದು. ವೀಕ್ಷಕರೇ, ಯೋಜನೆ ದುರುಪಯೋಗ ಆಗಬಾರದು ಅಂತಾನು ಕೂಡ ಒಂದು ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಬ್ಯಾಂಕ್ ಸಾಲದ ಹಣಕ್ಕೆ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮೆ ಆಗಬಾರದು. ಅಂದ್ರೆ ಸಾಲ ಮಾಡಿರ್ತಾರೆ ಒಂದು 20,000 30,000,
ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಬಂದ ತಕ್ಷಣ ಅದನ್ನ ಕಡಿತ ಮಾಡ್ಕೋತಾರೆ. ಆ ತರ ಆಗ್ಬಾರ್ದು. ಅಂತ ಮಹಿಳೆಯರು ತೊಂದರೆಯಲ್ಲಿದ್ರೆ ಅವರನ್ನ ಗುರುತಿಸಿ ಅವರಿಗೆ ಸಹಾಯ ಮಾಡಬೇಕು ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾ ಇದ್ದಂತೆ ವಾಯ್ಸ್ ಮೆಸೇಜ್ ಕೂಡ ಗೃಹಲಕ್ಷ್ಮಿಯರಿಗೆ ಬರಬೇಕು. ಹಣ ಜಮೆ ಆಗಿದೆಯೋ ಅದರ ಬಗ್ಗೆ ಅಪ್ಡೇಟ್ ಗೃಹಲಕ್ಷ್ಮಿಯರಿಗೆ ಸಿಗಬೇಕು ಅಂತಾನು ಕೂಡ ಒಂದು ಗುಡ್ ನ್ಯೂಸ್ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಸಿಕ್ಕಿದೆ. ಅಂದ್ರೆ ಮುಂದಿನ ಬರೋ ದಿನ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಹಣ ಬರುತ್ತೆ. ಯಾವುದೇ ಯೋಜನೆಗಳು ನಿಲ್ಲಲ್ಲ. ಕೇವಲ ಅನರ್ಹರನ್ನ ತೆಗೆದು ಹಾಕೋದಕ್ಕೆ ಈ ಒಂದು ಮರುಪರಿಶೀಲನೆ ಮಾಡ್ತಾ ಇದ್ದೇವೆ. ಸೊ ಇದರಿಂದ ಅರ್ಹರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ, ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ಘೋಷಣೆಯಲ್ಲಿ ಮಾಡಿರುವಂತದ್ದು ವೀಕ್ಷಕರೇ. ಸೊ ಈಗ ಮೊದಲಿಗೆ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಮೊದಲ ಹಂತದಲ್ಲಿ ಫಲಾನುಭವಿಗಳ ಮರುಪರಿಶೀಲನೆ ಮಾಡಲು ಸರ್ಕಾರ ಸಿದ್ಧತೆ ನಡೆಸಿದೆ. ಅನರ್ಹ ಫಲಾನುಭವಿಗಳನ್ನ ಗುರುತಿಸಿ ಯೋಜನೆಗಳ ದುರುಪಯೋಗಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ಅಧಿಕಾರಿಗಳ ಮೂಲಕ ಮನೆ ಮನೆಗೆ ತೆರಳಿ ಕೆವೈಸಿ ಹಾಗೂ ಸರ್ವೆ ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಹೊಸ ಅರ್ಜಿಗಳನ್ನ ಕೊಡೋದ್ರ ಬದಲಾಗಿ ಮರುಪರಿಶೀಲನೆ ಹೆಸರಲ್ಲಿ ಪ್ರಕ್ರಿಯೆ ನಡೆಸಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಮಗೆ ಕಮೆಂಟ್ ಅಲ್ಲಿ ನೀವು ತಿಳಿಸಬಹುದು. ಇನ್ನು ಅನ್ನಭಾಗ್ಯ ಫಲಾನುಭವಿಗಳು ರೇಷನ್ ಕಾರ್ಡ್ ಇದ್ದವರಿಗೂ ಒಂದು ಗುಡ್ ನ್ಯೂಸ್ ಇದೆ, ಒಂದು ಹೊಸ ರೂಲ್ಸ್ ಇದೆ, ಒಂದು ಹೊಸ ಸೂಚನೆ ಕೂಡ ಇಲ್ಲಿ ಬಂದಿದೆ ವೀಕ್ಷಕರೇ. ಸೊ ಎಲ್ಲ ಕೂಡ ಮೂರನ್ನು ನೋಡೋಕ್ಕಿಂತ ಮುಂಚೆ ನೀವು ಕೂಡ BPL ಕಾರ್ಡ್ ಹೊಂದಿದ್ರೆ BPL ಅಂತ ಕಮೆಂಟ್ ಮಾಡಿ, APL ಹೊಂದಿದ್ರೆ APL ಅಂತ ಕಮೆಂಟ್ ಮಾಡಿ. ಮೊದಲಿಗೆ ಒಂದು ಶಾಕಿಂಗ್ ನ್ಯೂಸ್ ಏನಂದ್ರೆ ಕರ್ನಾಟಕದಲ್ಲಿ ಜಾತಿ ಕೇಳಿ ಅಕ್ಕಿ ಕೊಡ್ತಾ ಇದ್ದಾರೆ ಅಂತ ಕೇಂದ್ರದ ಸಚಿವರು ಜೋಶಿ ಅವರು ಒಂದು ಆರೋಪ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದ ಮೇಲೆ. ಅಂದ್ರೆ ಪಡಿತರಕ್ಕೆ ಜಾತಿ ಪತ್ರ ಕಡ್ಡಾಯ ಮಾಡಿದ್ದಾರೆ, ಈ ಬಗ್ಗೆ ಅಧಿಕಾರಿಗಳಿಂದ ವರದಿ ಕೇಳಿದ್ದೇನೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿಯಲ್ಲಿ ಪಡಿತರ ಪಡೆಯುವ ಫಲಾನುಭವಿಗಳಿಗೆ ರಾಜ್ಯದಲ್ಲಿ ಜಾತಿ ಪ್ರಮಾಣ ಪತ್ರ ಕೇಳಲಾಗ್ತಾ ಇದೆ ಎಂಬ ವರದಿ ಹಿನ್ನೆಲೆ ಪ್ರಹ್ಲಾದ್ ಜೋಶಿ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಆಹಾರ ಭದ್ರತಾ ಒದಗಿಸುವುದರಲ್ಲಿ ಬದ್ಧತೆ ತೋರಿದೆ, ಯಾವುದೇ ಜಾತಿ ಜನಾಂಗ ಅಂತ ಪರಿಗಣಿಸಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಪಡಿತರ ಪಡ್ಕೋಬೇಕು, ರಾಜ್ಯ ಸರ್ಕಾರ ಜಾತಿ ಪ್ರಮಾಣ ಪತ್ರ ಕಡ್ಡಾಯ ಮಾಡಿದ್ದು ನಿಜಕ್ಕೂ ದುರಂತ ಅಂತ ಸರ್ಕಾರದ ಕ್ರಮಕ್ಕೆ ಖಂಡಿಸಿದ್ದಾರೆ ವೀಕ್ಷಕರೇ. ಆದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸದ್ಯಕ್ಕೆ ಆಧಾರ್ ಕಾರ್ಡ್ ಮತ್ತು ಬಯೋಮೆಟ್ರಿಕ್ ದೃಢೀಕರಣ ವ್ಯವಸ್ಥೆ ಯಶಸ್ವಿಯಾಗಿ ಜಾರಿಯಾಗಿದೆ. ಸೊ ತುಂಬಾ ಜನ ಬಯೋಮೆಟ್ರಿಕ್ ಕೊಟ್ಟು ಪಡಿತರ ಪಡ್ಕೋತಾ ಇದ್ದಾರೆ. ಜಾತಿ ಪ್ರಮಾಣ ಪತ್ರ ಅಂತೂ ಎಲ್ಲೂ ಕೇಳಲಿಕ್ಕಿಲ್ಲ. ಆದ್ರೆ ಎಲ್ಲಿ ಕೇಳಿದ್ದಾರೆ, ಇದ್ರ ಬಗ್ಗೆ ಒಂದು ವರದಿಯನ್ನ ಸಿದ್ಧಪಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಕೆಲವು ಭಾಗದಲ್ಲಿ ಈ ತರ ಆಗಿರ್ಬೋದು, ಆಗದೇನೆ ಇರಬಹುದು. ಮತ್ತೆ ಜಾತಿ ಪ್ರಮಾಣ ಪತ್ರ ಕಡ್ಡಾಯ ಮಾಡಿರೋ ಹಿಂದೆ ಉದ್ದೇಶ ಏನು, ಸರ್ಕಾರ ಈ ತರ ಒಂದು ಘೋಷಣೆ ಮಾಡಿದೆಯಾ ಇಲ್ವಾ, ಎಲ್ಲ ಕೂಡ ಒಂದು ವಿವರವಾಗಿ ಕೇಳುವಂತೆ ಈಗಾಗಲೇ ಒಂದು ಜೋಶಿ ಸರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲಿಗೆ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಇದು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ. ಇನ್ನೊಂದು ಕಡೆಗೆ ಅಕ್ಕಿ ಬದಲಾಗಿ ರಾಗಿ ವಿತರಣೆ ಮಾಡೋದಕ್ಕೆ ಸರ್ಕಾರ ಮತ್ತೆ ಗ್ರೀನ್ ಸಿಗ್ನಲ್ ಕೊಡೋ ಸಾಧ್ಯತೆ ಇದೆ. ನೋಡಿ, ಮೊನ್ನೆ 8 kg ಅಕ್ಕಿ 2 kg ರಾಗಿ ವಿತರಣೆಗೆ ಗ್ರೀನ್ ಸಿಗ್ನಲ್ ಕೊಡಲಾಗಿತ್ತು. ರಾಗಿ ಬೇಡ, ನಮಗೆ ಅಕ್ಕಿನೇ ಕೊಡಿ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು. ಹೆಚ್ಚುವರಿ 5 kg ಅಕ್ಕಿ ವಿತರಣೆ ಮಾಡ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಒಂದು ಗ್ರಾಹಕರಿಗೆ ಪಡಿತರ ಚೀಟಿ ಇದ್ದವರಿಗೆ ಮತ್ತೊಂದು ಸೂಚನೆ ಏನಪ್ಪಾ ಅಂದ್ರೆ, ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ಅನ್ನಭಾಗ್ಯ ಅಕ್ಕಿಯನ್ನ ಮನೆಗೆ ಬಳಸಬೇಕು, ಹಣಕ್ಕೋಸ್ಕರ ಮಾರಾಟ ಮಾಡುವಂತಿಲ್ಲ. ಪಡಿತರ ಅಕ್ಕಿ ಅಂದ್ರೆ ಅನ್ನಭಾಗ್ಯ ಅಕ್ಕಿ ಹಣಕ್ಕೆ ಯಾರಾದ್ರೂ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಅವರ ಮೇಲೆ ಕಾನೂನು ಕ್ರಮ ಮಾತ್ರ ಅಲ್ಲ, ಅವರ BPL ಕಾರ್ಡು ಕೂಡ ಬಂದ್ ಆಗಬಹುದು. ಇನ್ನೊಂದು ಕಡೆಗೆ ಯಾರಾದ್ರೂ ಟ್ರೇಡರ್ಸ್ ಈ ತರ ಮಾಡಿದ್ರೆ, ಅಂದ್ರೆ ಅಂಗಡಿದಾರರು ಈ ತರ ಮಾಡಿದ್ರೆ ಅವರ ವಿರುದ್ಧವೂ ಕೂಡ ಕಾನೂನು ಕ್ರಮ. ಈ ತರ ಯಾರು ಕೂಡ ಅನ್ನಭಾಗ್ಯ ಅಕ್ಕಿ ಹಣಕ್ಕೋಸ್ಕರ ಕಾಳಸಂತೆಯಲ್ಲಿ ಮಾರಾಟ ಮಾಡಬಾರ್ದು. ಇದರ ಬಗ್ಗೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತಾನು ಕೂಡ ಒಂದು ಹೇಳಿಕೆ ರಾಜ್ಯ ಸರ್ಕಾರದಿಂದ ಬಂದಿರುವ ವೀಕ್ಷಕರೇ. ಈಗ ಕೊನೆಯದಾಗಿ ಇನ್ನು 1 ವಾರ ಅಥವಾ 10 ದಿನದ ಒಳಗಡೆ ಅಥವಾ ಜುಲೈ ಮೊದಲ ವಾರದಿಂದಲೇ ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ಅರ್ಜಿ ಅಪ್ಲೈ ಪ್ರೋಗ್ರಾಮ್ ಶುರುವಾಗೋ ಸಾಧ್ಯತೆ ಇದೆ. ಅಂದ್ರೆ ನೀವು ಆಧಾರ್ ಕಾರ್ಡ್ ಬದಲಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ತೋರಿಸಿ ಬಸ್ ನಲ್ಲಿ ಫ್ರೀ ಆಗಿ ಪ್ರಯಾಣ ಮಾಡಬಹುದು. ಅಂದ್ರೆ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಮತ್ತು ಸ್ಮಾರ್ಟ್ ಕಾರ್ಡ್ ಅರ್ಜಿ ಹಾಕೋದಕ್ಕೆ ಮಹಿಳೆಯರು ಕೂಡ ಒಪ್ಪಿಗೆ ಕೊಟ್ಟಿದ್ದು ಎಲ್ಲಾ ಕಡೆಗೂ ಕೂಡ ಒಂದು ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಸರ್ಕಾರ ಕೂಡ ಟೆಂಡರ್ ಪ್ರಕ್ರಿಯೆ ಮುದ್ರಣಕ್ಕೆಲ್ಲ ಕೂಡ ರೆಡಿ ಮಾಡಿಕೊಂಡಿದೆ. ಸೊ ಈಗ ಮುಂದಿನ ವಾರದಿಂದ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಇಲ್ಲಿ ಮಹಿಳೆಯರು ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡು ಜೊತೆಗೆ ವೋಟರ್ ID ಕಾರ್ಡ್ ಕೂಡ ಕಡ್ಡಾಯವಾಗಿ ಹೊಂದಿರಬೇಕು. ಅಂದ್ರೆ ವೋಟರ್ ಕಾರ್ಡು, ಆಧಾರ್ ಕಾರ್ಡು, ನಿಮ್ಮ ಮೊಬೈಲ್ ಸಂಖ್ಯೆ, ನಿಮ್ದು ಒಂದು ಫೋಟೋ, ಈ 4 ಕೂಡ ಬೇಕಾಗುತ್ತೆ. ನಂತರ 15-20 ದಿನ ಅಥವಾ 1 ತಿಂಗಳ ಒಳಗೆ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಪ್ರಾರಂಭವಾಗುತ್ತೆ. ಅಂದ್ರೆ ಅರ್ಜಿ ಹಾಕಿದ ನಂತರ ಫೋಟೋ ಎಲ್ಲ ಕೂಡ ನಿಮ್ಮ ಒಂದು ಕಾರ್ಡ್, ನಿಮ್ಮ ಹೆಸರಲ್ಲಿ ಒಂದು ಕಾರ್ಡ್ ಬರುತ್ತೆ. ಸೊ ಆ ಒಂದು ಕಾರ್ಡ್ ಬಳಸಿ ನೀವು ಆರಾಮವಾಗಿ ಫ್ರೀ ಆಗಿ ಪ್ರಯಾಣ ಮಾಡಬಹುದು. ಇದು ಮಹಿಳೆಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ. ಆದ್ರೆ ಪುರುಷರು ಇಲ್ಲಿ ಹಣವನ್ನ ಪಾವತಿ ಮಾಡಿ ಪ್ರಯಾಣ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸ್ಮಾರ್ಟ್ ಕಾರ್ಡ್ ಫ್ರೀ ಆಗಿ ಉಚಿತವಾಗಿ ವಿತರಣೆ ಮಾಡ್ತೀವಿ ಅಂತಾನು ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ. ಇನ್ನು ಬಸ್ ಪ್ರಯಾಣ ದರ ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ವೋಟರ್ ID ಕಾರ್ಡು, ರೇಷನ್ ಕಾರ್ಡ್ ಮಾತ್ರ ಅಲ್ಲ, ವೋಟರ್ ID ಕಾರ್ಡ್ ಇಸ್ ಇಂಪಾರ್ಟೆಂಟು, ಆಧಾರ್ ಕಾರ್ಡ್ ಕೂಡ ಇಂಪಾರ್ಟೆಂಟು. ಸೊ ವೋಟರ್ ID ಕೂಡ ರೆಡಿ ಇಟ್ಕೊಳ್ಳಿ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಕೂಡ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ
ಜಾಗತಿಕ ಮಟ್ಟದಲ್ಲಿ ಯುದ್ಧಗಳು ಇದ್ದಾಗ ಬೆಲೆಗಳು ಏರಿಕೆ ಆಗೋದು ಸಹಜ. ಆದರೆ ಈಗ ಯುದ್ಧಗಳು ನಿಂತು ಹೋಗ್ತಾ ಇದೆ. ಶಾಂತಿ ಮಂತ್ರಕ್ಕೆ ಸಹಿ ಹಾಕಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಭಾರತದಲ್ಲಿ ಏರಿಕೆ ಆಗಿದ್ದ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ. ಎಷ್ಟು ಇಳಿಕೆ ಆಗಿದೆ? ಬಂಗಾರ ಬರೋಬ್ಬರಿ 1,60,000 ರೂಪಾಯಿ ಇತ್ತು. 10 ಗ್ರಾಮ್ಗೆ 1,50,000 ರೂಪಾಯಿ ಹತ್ರ ಟ್ರೇಡ್ ಆಗ್ತಾ ಇದೆ. ಅಂದ್ರೆ 10,000 ರೂಪಾಯಿ ಅಷ್ಟು ಕುಸಿತ ಇಲ್ಲಿ ಕಂಡಿದೆ ವೀಕ್ಷಕರೇ. ಇನ್ನು ಬೆಳ್ಳಿ 2,70,000 2,80,000 ರೂಪಾಯಿಗೆ ಕೆಜಿ ಮಾರಾಟವಾಗ್ತಾ ಇತ್ತು ಹೋದ ವಾರ. ಈ ವಾರ 2,50,000 ರೂಪಾಯಿಗೆ ಓಪನಿಂಗ್ ಆಗ್ತಾ ಇದೆ. ಸೊ ವೀಕ್ಷಕರೇ, ಇಲ್ಲಿ 2,50,000 2,40,000 ರೂಪಾಯಿಗೆ ಬೆಳ್ಳಿ ಬರಬಹುದು. ಎದಕ್ಕಂದ್ರೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬೆಳ್ಳಿ ಬೆಲೆ 2,35,000 ರೂಪಾಯಿ 2,30,000 ರೂಪಾಯಿ ತನಕನೂ ಕೂಡ ಲೋ ಟಚ್ ಆಗಿದೆ. ಅಂದ್ರೆ ಮತ್ತಷ್ಟು ಇಳಿಕೆಗೆ ಮುನ್ಸೂಚನೆ ಇದೆ ಅಂತಾನು ಕೂಡ ಇಲ್ಲಿ ತಜ್ಞರು ಹೇಳ್ತಾ ಇರುವಂತದ್ದು. ಆದ್ರೆ ಜಾಗತಿಕ ಮಾರ್ಕೆಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು, ಬೆಲೆ ಏರಿಕೆನ ಆಗ್ಬಹುದು, ಇಳಿಕೆನ ಆಗ್ಬಹುದು. ಸೊ ವೀಕ್ಷಕರು, ಹೂಡಿಕೆ ಮಾಡೋ ಮುಂಚೆ ಮಾರ್ಕೆಟ್ ಅನ್ನ ನೋಡಿ. ಇವತ್ತಿಗೆ ಇಷ್ಟ ಆಗಿತ್ತು, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.